ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನನ್ನ ಮಗನ ಸ್ಕೂಲಲ್ಲಿ ಫುಡ್ ಫೆಸ್ಟಿವಲ್ ಇದ್ದದ್ದಂತಹ ದಿನದ್ದು. ಆ, ಮಕ್ಕಳಿಗೆ ಒಂದು ಸ್ವಲ್ಪ ಚೇಂಜ್ ಇರಬೇಕು. ಯಾವಾಗಲೂ ಓದೋದು ಬರೆಯೋದು ಅಂತಂದರೆ ಅವ್ರಿಗೂ ಬೋರ್ ಆಗುತ್ತೆ. ಹಾಗಾಗಿ ಈ ಥರ ಒಂದು ಸ್ವಲ್ಪ ಏನಾದರೂ ಆ್ಯಕ್ಟಿವಿಟಿ ಇಟ್ಟಾಗ ಅವ್ರಿಗೂ ಒಂದು ಸ್ವಲ್ಪ ಖುಷಿ ಆಗುತ್ತೆ. ಇಲ್ಲಿ ಏನು ಅಂತಂದರೆ ಅವರೇ ಮನೆಯಿಂದ ತಯಾರಿಸ್ಕೊಂಬಂದಿರುವಂಥ ಹೆಲ್ದಿ ಫ್ರೂಟ್ಸ್, ಲೈಕ್ ವೆಜಿಟೇಬಲ್ಸು, ಫ್ರೂಟ್ಸು ಮತ್ತು ನಟ್ಸು ಮತ್ತು ಮಾಲ್ಟ್, ಹೆಲ್ದಿ ಮಾಲ್ಟ್ ಇವುಗಳ್ನ ಮಾತ್ರ ಸರ್ವ್ ಮಾಡೋವಂಥದ್ದಿತ್ತು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಮಕ್ಕಳು ಎಲ್ಲನೂ ಅಷ್ಟೇ. ಎಷ್ಟು ನೀಟಾಗಿ ಆರ್ಗನೈಸ್ ಮಾಡಿಕೊಂಡು ಎಷ್ಟು ನೀಟಾಗಿ ಸರ್ವ್ ಮಾಡ್ತಾಯಿದ್ರು ಅಂದರೆ ತುಂಬಾ ಖುಷಿ ಆಯಿತು. ಅದಕ್ಕೆ ನಾನು ಒಂದು ಕ್ಲಿಪ್ಪಿಂಗ್ಸ್ ಇರಲಿ ಅಂತ ತೊಗೊಂಬಂದಿರೋವಂಥದ್ದು. ಒಬ್ರಿಗಿಂತ ಒಬ್ರು ತುಂಬಾ ಚೆನ್ನಾಗಿ ಮಾಡ್ತಾಯಿದ್ರು. ಅವ್ರಿಗೂ ಗೊತ್ತಾಗುತ್ತೆ ಯಾವ ರೀತಿ ನಾವು ಸೇಲ್ ಮಾಡಬೇಕು, ಯಾವ ರೀತಿ ಜನಗಳ ಜೊತೆ ಮಾತಾಡಬೇಕು, ಯಾವ ಜನರ ಜೊತೆ ಕನ್ವಿನ್ಸ್ ಆಗಬೇಕು ಅನ್ನೋದು ಗೊತ್ತಾಗುತ್ತೆ. ಇದಿಷ್ಟು ಆಗಿತ್ತು ಇವತ್ತಿನ ವಿಡಿಯೋ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನನ್ನ ಮಗನ ಸ್ಕೂಲಲ್ಲಿ ಫುಡ್ ಫೆಸ್ಟಿವಲ್ ಇದ್ದದ್ದಂತಹ ದಿನದ್ದು. ಮಕ್ಕಳಿಗೆ ಒಂದು ಸ್ವಲ್ಪ ಚೇಂಜ್ ಇರಬೇಕು. ಯಾವಾಗಲೂ ಓದೋದು ಬರೆಯೋದು ಅಂತಂದರೆ ಅವ್ರಿಗೂ ಬೋರ್ ಆಗುತ್ತೆ. ಹಾಗಾಗಿ ಈ ಥರ ಒಂದು ಸ್ವಲ್ಪ ಏನಾದರೂ ಆ್ಯಕ್ಟಿವಿಟಿ ಇಟ್ಟಾಗ ಅವ್ರಿಗೂ ಒಂದು ಸ್ವಲ್ಪ ಖುಷಿ ಆಗುತ್ತೆ. ಇಲ್ಲಿ ಏನು ಅಂತಂದರೆ ಅವರೇ ಮನೆಯಿಂದ ತಯಾರಿಸ್ಕೊಂಬಂದಿರುವಂಥ ಹೆಲ್ದಿ ಫ್ರೂಟ್ಸ್, ಲೈಕ್ ವೆಜಿಟೇಬಲ್ಸು, ಫ್ರೂಟ್ಸು ಮತ್ತು ನಟ್ಸು ಮತ್ತು ಮಾಲ್ಟ್, ಹೆಲ್ದಿ ಮಾಲ್ಟ್ ಇವುಗಳ್ನ ಮಾತ್ರ ಸರ್ವ್ ಮಾಡೋವಂಥದ್ದಿತ್ತು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಮಕ್ಕಳು ಎಲ್ಲನೂ ಅಷ್ಟೇ. ಎಷ್ಟು ನೀಟಾಗಿ ಆರ್ಗನೈಸ್ ಮಾಡಿಕೊಂಡು ಎಷ್ಟು ನೀಟಾಗಿ ಸರ್ವ್ ಮಾಡ್ತಾಯಿದ್ರು ಅಂದರೆ ತುಂಬಾ ಖುಷಿ ಆಯಿತು. ಅದಕ್ಕೆ ನಾನು ಒಂದು ಕ್ಲಿಪ್ಪಿಂಗ್ಸ್ ಇರಲಿ ಅಂತ ತೊಗೊಂಬಂದಿರೋವಂಥದ್ದು. ಒಬ್ರಿಗಿಂತ ಒಬ್ರು ತುಂಬಾ ಚೆನ್ನಾಗಿ ಮಾಡ್ತಾಯಿದ್ರು. ಅವ್ರಿಗೂ ಗೊತ್ತಾಗುತ್ತೆ ಯಾವ ರೀತಿ ನಾವು ಸೇಲ್ ಮಾಡಬೇಕು, ಯಾವ ರೀತಿ ಜನಗಳ ಜೊತೆ ಮಾತಾಡಬೇಕು, ಯಾವ ಜನರ ಜೊತೆ ಕನ್ವಿನ್ಸ್ ಆಗಬೇಕು ಅನ್ನೋದು ಗೊತ್ತಾಗುತ್ತೆ. ಇದಿಷ್ಟು ಆಗಿತ್ತು ಇವತ್ತಿನ ವಿಡಿಯೋ.